ಆಗಬಹುದು. ಈಗ ಟ್ರಯಲ್ ಇನ್ನ 60 ಸಾಕ್ಷಿಗಳ ವಿಚಾರಣೆ ಆಗಬೇಕು ಅನ್ನೋದು 1 ವರ್ಷದಲ್ಲಿ ಅಂತ. ಸೊ ಈ ಪ್ರೊಸೀಜರ್ 10 ಜನ ಆಗಿದೆ ಸರ್. 10 ಮೀನ್ಸ್ ಅರೌಂಡ್ 150 ವಿಟ್ನೆಸ್ ಅಲ್ಲಿ ಮೇನ್ ಮೇಜರ್ ವಿಟ್ನೆಸಸ್ 60 ಇದ್ದಾರೆ. ಇದು ಅರೌಂಡ್ 10 ವಿಟ್ನೆಸ್ ಆಲ್ರೆಡಿ ಡನ್. ರಿಮೈನಿಂಗ್ ಅರೌಂಡ್ 50 ವಿಟ್ನೆಸ್ ಒನ್ ಇಯರ್ ಟೈಮ್ ಕೊಟ್ಟಿದೆ ಸರ್ ಫಾರ್ ಎವಿಡೆನ್ಸ್ ಮಾಡ್ಸಕ್ಕೆ ಸರ್. ಸೊ ಹಾಗಾದ್ರೆ ದರ್ಶನ್ಗೆ ಬೇರೆ ಯಾವ್ದು ಆಪ್ಷನ್ ಇಲ್ಲ ಅಂತೀರಾ ಸದ್ಯಕ್ಕೆ? ಸರ್ 1 ಇಯರ್ ಟಿಲ್ 1 ಇಯರ್ ನೋ ಆಪ್ಷನ್ ಸರ್. ಯಾವುದೇ ರೀತಿ 6 ಮಂತ್ ಯೂಶಲಿ ಈ 6 ತಿಂಗಳ ನಂತರ ಬೇಲ್ ಅರ್ಜಿಗೆ ಅಪ್ಲೈ ಮಾಡಬಹುದು ಅನ್ನೋದಿರುತ್ತೆ. ಬಟ್ ಈ ಸಂದರ್ಭದಲ್ಲಿ ಇಲ್ಲ ಈ ಸಿಚುವೇಶನ್ ಇಲ್ಲ ಸರ್. ಓಕೆ, ಅದು ಇನ್ ಕೇಸ್ ಸುಪ್ರೀಂ ಕೋರ್ಟ್ ಕೊಟ್ಟಿರೋ 1 ವರ್ಷದ ಒಳಗಡೆ ಟ್ರಯಲ್ ಮುಗಿಸಿ ಅಂತ, ಅದಾದ್ಮೇಲೆ ನಾವು ಪರಿಶೀಲನೆ ಮಾಡ್ತೀವಿ. ಟ್ರಯಲ್ ಮುಗಿಲಿಲ್ಲ ಅಂದ್ರೆ ಮೋಸ್ಟ್ಲಿ ಬೇಲ್ ಕೊಡ್ಬೋದು ಸರ್. ರಿವೈಸ್ ಮಾಡಕ್ ಪರ್ಮಿಷನ್ ಕೊಟ್ಟಿದ್ದಾರೆ. ಅದನ್ನು ಸಹ ಕನ್ಸಿಡರೇಷನ್ ಆಗತ್ತೆ ಸರ್. ಯಾರು ಎಷ್ಟು ಟೈಮ್ ತಗೋತಿದ್ದಾರೆ, ಟೈಮ್ ಡಿಲೇ ಮಾಡ್ತಾ ಇದಾರೆ, ಏನು ಕನ್ಸಿಡರೇಷನ್ ಎವ್ರಿಥಿಂಗ್ ವಿಲ್ ಬಿ ಕನ್ಸಿಡರ್. ಓಕೆ ಬಟ್ ಆಫ್ಟರ್ 1 ಇಯರ್ ಬೇಲ್ ರಿವೈವ್ ಮಾಡ್ಕೊಳ್ಳಕ್ಕೆ ಜಸ್ಟ್ ಗಿವನ್ ಲಿಬರ್ಟಿ. ಓಕೆ. ಬಟ್ ಈ ಸಂದರ್ಭದಲ್ಲಿ ಈಗ ಟಾರ್ಚರ್ ಕೊಡ್ತಿದ್ದಾರೆ ಸಹ ಕೈದಿಗಳು ಅಂದ್ರಲ್ಲ, ಅದ್ರ ಬಗ್ಗೆ ಪರಿಶೀಲನೆ ಮಾಡೋದ್ರ ಬಗ್ಗೆ ಏನಾದ್ರು ಇಲ್ಲ ಸರ್, ಅದ್ರ ಬಗ್ಗೆ ಎನ್ಕ್ವೈರಿ ಏನಿಲ್ಲ ಸರ್. ಬಟ್ ಜಸ್ಟ್ ಒಂದು ನಾರ್ಮಲ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ವಾಟ್ ಎವರ್ ದಟ್ ಅದರ್ ಅಂಡರ್ ಪ್ರಿಸನರ್ ಏನಿದಾರಲ್ಲ, ದೇ ವಿಲ್ ಗೆಟ್ ಸೇಮ್ ಫೆಸಿಲಿಟೀಸ್ ದರ್ಶನ್ ಅವ್ರಿಗೂ ಆಗ್ಬೇಕಂತ. ಸೊ ಹಾಗಾದ್ರೆ ದರ್ಶನ್ ಸೇರಿದಂತೆ ಬೇರೆ ಯಾರೇ ಬೇಲ್ಗೆ ಅಪ್ಲೈ ಮಾಡಿದ್ರು ಕೂಡ ಅವ್ರಿಗೂ ಇದೇ ರೀತಿ ಕ್ಯಾನ್ಸಲ್ ಆಗುತ್ತೆ. ಸೇಮ್ ಆರ್ಡರ್ ಆಗುತ್ತೆ ಸರ್. ಮೇನ್ ಅಕ್ಯೂಸ್ ಗಾಟ್ ಸೇಮ್ ಇದಲ್ವಾ ಸರ್? ಸೇಮ್ ಆರ್ಡರ್ ಅಂದ್ರೆ ಈ 1 ವರ್ಷಗಳ ಕಾಲ ಬೇಲ್ ಇಲ್ಲ ಅನ್ನೋದು ಅಷ್ಟು ಕೈದಿಗಳಿಗೂ ಅಥವಾ ಅಷ್ಟು ಆರೋಪಿಗಳಿಗೂ ಅನ್ವಯ ಆಗುತ್ತೆ. ಆಲ್ಮೋಸ್ಟ್ ಆಗತ್ತೆ ಸರ್, ಅಪ್ಲಿಕಬಲ್ ಟು ಆಲ್. ಓಕೆ, ಈಗ ಯಾರು ಬೇಲ್ ಇಂದ ಅಂದ್ರೆ ಜೈಲಲ್ಲಿ ಯಾರಿದ್ದಾರೋ ಇವಾಗ ಅವ್ರಗಳಿಗೂ ಸೇಮ್ ಅಪ್ಲೈ ಆಗುತ್ತೆ. 1 ವರ್ಷದ ತನಕ ಅವ್ರಿಗೂ ಕೂಡ ಇಲ್ಲ. ಸಮ್ ವಿಟ್ನೆಸ್ ಸರ್ ಡಿಫರೆಂಟ್ ಚಾರ್ಜಸ್ ಇದೆ, ಇವ್ರ ಅಗೇನ್ಸ್ಟ್ ಡಿಫರೆಂಟ್ ಚಾರ್ಜಸ್ ಇದೆ. ದಟ್ಸ್ ಡಿಪೆಂಡ್ ಅಪಾನ್ ಟ್ರಯಲ್ ಕೋರ್ಟ್ ಸರ್. ಅದು ಆ ವಿಷಯದಲ್ಲಿ ಅಬೌಟ್ 302 ಕನ್ಸರ್ನ್ ಯಾರು ಅಫೆನ್ಸ್ 302 ಏನಿದೆ ಅಲ್ಲ, ದೇ ವಿಲ್ ನಾಟ್ ರಿಲೀಸ್ ಸರ್. ಓಕೆ, 302 ಬಿಟ್ಟು ಬೇರೆ ಯಾರಾದ್ರೂ ಏನಾದ್ರು ಅರ್ಜಿ ಸಲ್ಲಿಸಿದ್ರೆ ಆ ಒಂದು ಕೇಸ್ ಡಿಫ್ರೆಂಟ್ ಆಗಿರುತ್ತೆ ಅವಾಗ ಅಂತ. ಡಿಫ್ರೆಂಟ್ ಆಗಿರುತ್ತೆ ಸರ್ ಅಷ್ಟೇ. ಬಟ್ ಈಗ ಟ್ರಯಲ್ ಅಷ್ಟು ಬೇಗ ಮುಗಿಯೋ ಸಾಧ್ಯತೆ ಇದೆಯಾ? ಇನ್ನು 60 ಸಾಕ್ಷಿಗಳಿದಾವೆ. ಯಾಕಂದ್ರೆ ಈ 10 ಸಾಕ್ಷಿಗಳಿಗೆ ಇಷ್ಟೊಂದು ತಿಂಗಳಾಗೋಯ್ತು. ನಮ್ದು ಮೇನ್ ಕನ್ಸರ್ನ್ ಇಷ್ಟೇನೆ ಸರ್. ನಾವು ಎವಿಡೆನ್ಸ್ ಮಾಡಿಸ್ತಾ ಇದೀವಿ 1 ಡೇ ಅಲ್ಲಿ. ನಮ್ ಚೀಫ್ ಮುಗಿತಾ ಇರೋದು 1 ಡೇ ಅಲ್ಲಿ. ಅವ್ರು ತಗೋತಾ ಇದಾರೆ 4-5 ಡೇಸ್ ಟೈಮ್ ತಗೋತಾ ಇದಾರೆ. ಹೌದು. ಬಟ್ ಎನಿವೇ ಸರ್, ಬಟ್ ನಮ್ದು ಕನ್ಸಿಡರ್ ಮಾಡಿಲ್ಲ ಕೋರ್ಟ್ ಅಲ್ಲಿ. ಎನಿವೇ ಬಟ್ ಮೇನ್ 1 ಇಯರ್ ಡೇ ಟು ಡೇ ಟ್ರಯಲ್ ಮಾಡ್ಬಿಟ್ಟು ಮುಗಿಸ್ಬೇಕಂತ ಡೈರೆಕ್ಷನ್ ಕೊಟ್ಟಿದ್ದಾರೆ ಸರ್. ಓಕೆ. ಸೊ ಇಲ್ಲಿ ಡಿಲೇ ಏನಕ್ಕೆ ಆಗ್ತಾ ಇದೆ ಅಂತ ಅದೇ ನನ್ನ ಪ್ರಶ್ನೆ ಸರ್. ಡಿಲೇ ಮೇನ್ ಈಸ್ ಇನ್ಚಾರ್ಜ್ ಜಡ್ಜ್ ಇಲ್ಲ ಸರ್. ಜಸ್ಟಿಸ್ ಒಬ್ರು ಇನ್ಚಾರ್ಜ್ CCH 57 ದಟ್ ಇನ್ಚಾರ್ಜ್ ಕೋರ್ಟ್ ಸಿಟ್ಟಿಂಗ್ ಇಲ್ಲ ಸರ್. ಅದಕ್ಕೋಸ್ಕರ ಆಲ್ಟರ್ನೇಟಿವ್ ರೆಮಿಡಿ ಅರೇಂಜ್ 1 ಕೋರ್ಟ್ CCH 56. ಅದೇನಾಗಿದೆ, ವೀಕ್ಲಿ ಟ್ವೈಸ್ ಮಾತ್ರ ಕೂತ್ಕೋತಾ ಇದೆ. ಫಾರ್ ದಟ್ ರೀಸನ್ ಡಿಲೇ ಆಗ್ತಾ ಇರೋದು. ಇವಾಗ ಸ್ಪೆಸಿಫಿಕಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಸರ್. Supreme Court has given a direction specifically to the High Court of Karnataka, assign 1 full-fledged court for this trial. Okay. Yes. Fine. Thank you, Anil Shani ಅವರೇ. ಇಷ್ಟೊತ್ತು ರಾಜ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ.